ಬಿಗ್ ಬಾಸ್ ನೋಡ್ತಿದ್ರಾ? ನೋಡ್ತಾ ಇದೀವಿ ಹೇಳಿ. ಯಾರು ವಿನ್ ಆಗ್ಬೇಕು ಗಿಲ್ಲಿ ಇಲ್ಲಿ? ಯಾಕೆ? ಗಿಲ್ಲಿ ಆಕ್ಟಿಂಗ್ ಚೆನ್ನಾಗೈತೆ, ಚೆನ್ನಾಗ್ ಮಾತಾಡ್ತಾನೆ, ಅದಕ್ಕೋಸ್ಕರ ನಾವು ಮಂಡ್ಯದವ್ರೆ, ಅದಕ್ಕೆ. ಎಲ್ಲಿ ಮಂಡ್ಯದಲ್ಲಿ? ನಾವು ಮದ್ದೂರು. ಹಾ ಸೂಪರ್. ಮದ್ದೂರು ಏನಾದ್ರು ಮಾಡ್ತಿದ್ರಾ? ಇಲ್ಲ, ಮದ್ದೂರು ರೋಡೆ ಮಾಡ್ತಾ ಇಲ್ಲ, ಅರ್ಜೆಂಟ್ ತರಕಾರಿ ಮಾಡ್ತಾ ಇದೀವಿ. ಯಾಕೆ ಗಿಲ್ಲಿ ವಿನ್ ಆಗ್ಬೇಕು ಅಂತ? ಗಿಲ್ಲಿ ಚೆನ್ನಾಗೆ ಇದು ಮಾತಾಡ್ತಾನೆ, ಚೆನ್ನಾಗೆ ಟಾಂಗ್ ಕೊಡ್ತಾನೆ, ಅದಕ್ಕೋಸ್ಕರ ಗಿಲ್ಲಿನೇ ವಿನ್ ಆಗ್ಬೇಕು. ಈಗ ಕೆಲವರು ಗಿಲ್ಲಿ ಬಡವ ಬಡವ ಅಂತಾರೆ, ಕೆಲವರು ಗಿಲ್ಲಿ ಶ್ರೀಮಂತ ಅಂತಾರೆ, ಬನಿಯನ್ ಹಾಕೊಂಡು ನಾಟಕ ಆಡ್ತಾರೆ ಅಂತಾರೆ, ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ? ಅದೆಲ್ಲ ಗೊತ್ತಿಲ್ಲ ಸರ್, ನಮ್ಗೆ ಹೇಳಕ್ ಆಗಲ್ಲ. ಒಟ್ನಲ್ಲಿ ಗಿಲ್ಲಿ ಗೆಲ್ಬೇಕು ಅಷ್ಟೇ. ನಿಮ್ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಬಸ್. ನಿಮ್ ಹೆಸ್ಟಲ್ಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹೇಳಿ ನಿಮ್ಮ ಹೆಸರು? ಅಶ್ವಥ್ ಅಂತ. ಅಶ್ವಥ್. ಓಕೆ, ಏನ್ ಮಾಡ್ಕೊಂಡಿರೋದು? ನಾನು ಫ್ಯಾಕಲ್ಟಿ ಲೆಕ್ಚರರಾ? ಸೂಪರ್. ಏನ್ ನಿಜ ಹೇಳ್ತಿದ್ರಾ ಸುಳ್ಳು ಹೇಳ್ತೀರಾ? ನೀವೇ ಸ್ಟೂಡೆಂಟ್ ಇದ್ದಂಗಿದ್ದೀರಾ, ನೀವೇ ಲೆಕ್ಚರ್ ಮಾಡ್ತೀರಾ? ಇಲ್ಲ, ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಯಾವ ಸಬ್ಜೆಕ್ಟ್ ನ ಟೀಚ್ ಮಾಡ್ತಿದ್ದು? ಸ್ಟಾಟಿಸ್ಟಿಕ್ಸ್. ನಂದು 2 ಸಲ ಡಿಗ್ರಿಯಲ್ಲಿ ಗೊತ್ತಾ? ನೀವು ನಮ್ ಸ್ಟೂಡೆಂಟ್ ಆಗ್ಬೇಕಿತ್ತು, ಅವಾಗ ಪಾಸ್ ಆಗ್ತಿದ್ರೇನ? ಇಲ್ಲ, ನಮ್ ಲೆಕ್ಚರರ್ ಬೇಕು ಅಂತ ಸುಮ್ನೆ ನೋಡಿದ್ರೆ. ಬಿಗ್ ಬಾಸ್ ನೋಡ್ತಿದ್ರಾ ಸರ್? ಬಿಗ್ ಬಾಸ್ ನೋಡಲ್ಲ, ಬಟ್ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ. ಐ ಥಿಂಕ್ ಚೆನ್ನಾಗಿದೆ. ಯಾರು ವಿನ್ ಆಗ್ಬೇಕು ಅಂತ ನಿಮ್ ಪ್ರಕಾರ? ರಿಯಾಲಿಟಿ ಶೋದಿಂದ ಬಂದಿರೋ ಪಾರ್ಟಿಸಿಪೆಂಟ್ ಇದಾರಲ್ಲ ಒಬ್ರು, ಗಿಲ್ಲಿ, ಅವರು ವಿನ್ ಆಗ್ಬೇಕು ಅಂತ. ಯಾಕೆ ಗಿಲ್ಲಿನೇ ವಿನ್ ಆಗ್ಬೇಕು ಅಂತ? ಬಿಕಾಸ್ ಅವ್ರಿಗೆ ತುಂಬಾ ಐ ಥಿಂಕ್ ಅವರು ಒನ್ ಮ್ಯಾನ್ ಆರ್ಮಿ ತರ ಆಡ್ತಾ ಇದಾರೆ, ಗೇಮ್ಸ್ ಚೆನ್ನಾಗಿ ಆಡ್ತಾ ಇದಾರೆ. ಸೊ ಐ ಥಿಂಕ್ ಅವರೇ ವಿನ್ ಆಗ್ಬೇಕು ಅಂತ ಇದೆ. ಎನಿವೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಡಿಸ್ತಿದ್ದೀರಾ ಕೂಡ. ಥ್ಯಾಂಕ್ ಯು. ಲೆಕ್ಚರರ್ ಅಂತೀರಾ, ಬಟ್ ನನಗೆ ಯಾಕೋ ಡೌಟ್ ಇದೆ. ಯಾವ ಕಾಲೇಜು? BMS. ಓಕೆ, ಸೂಪರ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹೇಳಿ ನಿಮ್ಮ ಹೆಸರು? ನವೀನ್ ಕುಮಾರ್ ಅಂತ ಸರ್. ನವೀನ್ ಕುಮಾರ್. ನಮ್ಮ ಅಣ್ಣನ ಹೆಸರು ಸರ್? ನಮ್ಮ ಅಣ್ಣನ ಹೆಸರು ಒಂದೇ, ಕಿಚ್ಚ ಸುದೀಪ್. ಇವ್ ಸರಿ ಗಿಲ್ಲಿ ಮಂಡ್ಯದ ಗಂಡು, ನಾವು ಮಂಡ್ಯದವರಯ್ಯ. ಗಿಲ್ಲಿ ಗೆಲ್ಬೇಕು ಅಂತ ನಾವು ಓಟ್ ಹಾಕಿದೀವಿ. ಎಲ್ಲಾರು ನಿಜವಾಗ್ಲೂ ಗಿಲ್ಲಿ ಗೆಲ್ಸ್ಕೊಡಿ. ನಮ್ಮ ಹುಡುಗ, ಮಂಡ್ಯದ ಹುಡುಗ ಚೆನ್ನಾಗಿರ್ಲಿ ಆಶೀರ್ವಾದ ಮಾಡ್ತೀವಿ. ಓಕೆ, ಗಿಲ್ಲಿನೇ ಯಾಕೆ ಗೆಲ್ಬೇಕು ಅಂತ? ಸರ್, ಹಳ್ಳಿ ಹುಡುಗ, ನಮ್ಮಂತರ ರೈತರ ಮಕ್ಕಳು ಅವರು, ನಾವು ರೈತರ ಮಕ್ಕಳಯ್ಯ. ಈ ರೈತರ ಮಕ್ಕಳು ಚೆನ್ನಾಗಿ ಮುಂದೆ ಬರ್ಬೇಕು ಅಂತ ನಮ್ ಖುಷಿ, ಅಷ್ಟೇ, ಇನ್ನಿಲ್ಲ ಸರ್. ಶ್ರೀಮಂತರೆಲ್ಲ ದುಡ್ಡಿನ ಆಡ್ತಾ ಇರೋದು ಬೇಡ. ನಮ್ಮ ಹುಡುಗ, ಹಳ್ಳಿ ಹುಡುಗ ಚೆನ್ನಾಗಿರ್ಲಿ. ಪಾಪ ಅವರು ಕಷ್ಟದಿಂದ ಚಿಕ್ಕದಿಂದ ಬೆಳೆದಿದ್ದಾನೆ, ಸ್ವಲ್ಪ ಎಲ್ಲ ಮಾಡಿದಾನೆ, ಹಂಗ ಸ್ವಲ್ಪ ಗೆಲ್ಲಿ ಸರ್ ಅವನಷ್ಟೇ. ಓಕೆ, ಈಗ ರಕ್ಷಿತಾ ಗಿಲ್ಲಿ ತರ ಹುಡುಗನೇ ಬೇಕು ಅಂತಿದ್ದಾರೆ. ಗಿಲ್ಲಿ ನೋಡ್ರೆ ಕಾವು ಕಾವು ಅಂತ ಹೋಗ್ತಾರೆ. ಗಿಲ್ಲಿ ಕಾವ್ಯನ್ ಮದುವೆ ಆಗ್ಬೇಕಾ, ರಕ್ಷಿತನ್ ಮದುವೆ ಆಗ್ಬೇಕಾ? ಸರ್, ಇಬ್ರು ಬೇಡ. ಇಬ್ರು ಬೇಡ ಸರ್. ಯಾಕೆ? ಅದೊಂದ್ ಸ್ವಲ್ಪ ಕಾಮಿಡಿ ನಡೀತಾ ಅಷ್ಟೇನೆ. ಇಬ್ರು ಬೇಡ, ಬೇರೆ ಮದ್ವಾಳಿ. ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಮದ್ವಾಳಿ. ಪಾಪ ಅಪ್ಪ ಅಮ್ಮ ಚೆನ್ನಾಗಿ ಬೆಳೆಸಿದ್ದಾರೆ. ಲವ್ ಮಾಡೋದು ಬೇಡ ಸದ್ಯಕ್ಕೆ. ಈಗ ನಾವ್ ಲವ್ ಮಾಡಿ ಮದುವೆ ಆಗಿರೋದು ಇಲ್ಲ, ಹಂಗಂತೇನಿಲ್ಲ. ಈಗಿನ ಕಾಲದಲ್ಲಿ ಲವ್ ಬೇಡ, ಯಾರು ಬೇಡ. ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಸಾಕಿರ್ತಾರೆ, ಚೆನ್ನಾಗಿ ಬೆಳಿಲಿ. ಅಪ್ಪ ಅಮ್ಮ ನೋಡಿ ಮುಗಿದು ಮದುವೆಲಿ ಇಷ್ಟೇ ಇಷ್ಟಪಡ್ತೀನಿ ನಾವು. ಇಲ್ಲಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ಹೇಳ್ತೀರಾ? ಸರ್, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ ಅವ್ರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೆದಾಗ್ಲಿ. ಓಕೆ, ಹೇಳಿ ನಿಮ್ಮ ಹೆಸರು? ಸುಧಾಕರ್. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಅಯ್ಯೋ, ಇಲ್ಲಿ ಬದನೆಕಾಯಿ ನೋಡಕ್ಕೆ ಪುರ್ಸತ್ತಿಲ್ಲ, ಇನ್ನ ಬಿಗ್ ಬಾಸ್ ಎಲ್ಲಿ ನೋಡ ನಾನು. ಬದ್ನೆಕಾಯಿ ವ್ಯಾಪಾರ ಆಗ್ತಿಲ್ಲ. ಬದನೆಕಾಯಿ ಬಿಸ್ನೆಸ್ ನಡೀತಾ ಇಲ್ಲ ನಮ್ಗೆ. ಬಿಗ್ ಬಾಸ್ ನೋಡ್ಕೊಂಡ್ ಕೂತ್ಕೊಂಡ್ರೆ ಹೊಟ್ಟೆ ಕೇಳತ್ತ, ಬಟ್ಟೆ ಕೇಳತ್ತ. ಒಂದ್ ಸೀಸನ್ ನೋಡಿಲ್ವೇ? ಅಯ್ಯೋ, ನೋಡ್ಕೊತಾ ಇರ್ತಾರೆ. ಗೆಲ್ಲಿನೇ ಗೆಲ್ಲಿ ಬಿಡಿ. ಗೆಲ್ಲಿನೇ. ಯಾಕೆ ಅಂತ? ಮಂಡ್ಯದ ಹುಡ್ಗ, ನಮ್ಮ ಹಳ್ಳಿ ಸೊಪ್ಪಗಿನ ಹುಡ್ಗ, ಒಳ್ಳೆ ಮಾತಾಡ್ತಾನೆ, ಒಳ್ಳೆ ಮನ್ಸಿದೆ, ಒಳ್ಳೆ ಹೃದಯ ಇದೆ, ಅದಕ್ಕೆ ಅವನೇ ಗೆಲ್ಬೇಕು. ಇಷ್ಟೊತ್ತು ನೋಡಿದ್ರೆ ನೋಡಲ್ಲ ಅಂತಿದ್ರಿ, ಮತ್ತೆ ಇವಾಗ ಹೆಂಗ್ ಹೇಳ್ತೀರಾ? ಕಿವಿಗಳು ಇರ್ತವಲ್ಲ, ಅದನ್ನ ತಂಪಾಡ್ಕೊತಾ ಇರ್ತೀವಿ. ಹಾಗಾಗಿ ಗಿಲ್ಲಿನೇ ಗೆಲ್ಬೇಕು ಅಂತ ನಾವು ಬಯಸ್ತೀವಿ. ಯಾಕೆ ಅಂತ ಅಂದ್ರೆ, ನಮ್ಮ ಕಲಾವಿದ ಪಾಪ ಒಳ್ಳೆ ಹುಡುಗ ಅಂದ್ರೆ ಒಳ್ಳೆ ಸೂಪರ್ ಹುಡುಗ. ಎಲ್ಲೇ ಒಂದು ಕಳಪೆಯಲ್ಲಿ, ಇನ್ನೊಂದಲ್ಲಿ, ಮತ್ತೊಂದಲ್ಲಿ ಏನು ಇಲ್ಲ. ಒಂದು ನಮ್ ಗಿಲ್ಲಿನೇ ಗೆಲ್ಬೇಕು. ಇವತ್ತು ಬಿಗ್ ಬಾಸ್ ನಡೆದಿರೋ ಕಾರಣನೇ ಇದು ಗಿಲ್ಲಿಯಿಂದಾನೆ. ಬಿಗ್ ಬಾಸ್ ಇರೋದಕ್ಕೆ ಕಾರಣನೇ ಗಿಲ್ಲಿ. ಅವನಿಲ್ಲ ಅಂತಿದ್ರೆ ಬಿಗ್ ಬಾಸ್ ನೋಡ್ತಿದ್ರು. ಕಚಾಡ್ಕೊಂಡ್ ಮಾರ್ಗೋಗ್ಬಿಟ್ಟು ಟಿವಿ ಹಾಕೊಂಡ್ಕೊಂಡು ಮನೇಲಿ ಇರೋದು. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಂಡ್ ಒಳ್ಳೇದಾಗ್ಲಿ, ನಿಮ್ ಬಿಸ್ನೆಸ್. ಬದ್ನೆಕಾಯಿ ಎಲ್ಲ ಖಾಲಿ ಆಗ್ಬಿಡ್ಲಿ. ಅಯ್ಯೋ, ಈ ಬದ್ನೆಕಾಯಿ ನೀವು 2 ಕೈ ತಗೊಂಡೋಗಿ ಹೋಲಿ. ಬಿಗ್ ಬಾಸ್ ಆಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.